ಇವತ್ತು ನಾವು ತಿರುಮಕೂಡಲು ನರಸೀಪುರ ಎಲ್ಲಿ ಬರುತ್ತೆ ದೇಶನಿ? ಅದು ಮೈಸೂರಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಹೌದಾ? ಯಾರ್ದದು ಊರು? ಅದು ನಮ್ಮೂರು. ನಿಮ್ಮೂರಾ? ಕರೆಕ್ಟ್. ನೋಡಿ, ನಾವು ಇವತ್ತು ಟಿ ನರಸೀಪುರ, ಮೈಸೂರಿನಿಂದ 30 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಟಿ ನರಸೀಪುರ ಅಂದರೆ ತಿರುಮಕೂಡಲು ನರಸೀಪುರ ಅಂತ ಹೋಗ್ತೀವಿ. ಅಲ್ಲಿಗೆ ಇವತ್ತು ಹೋಗ್ತಾ ಇದ್ದೀವಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ನ್ಯೂಸ್ಗಳಲ್ಲೆಲ್ಲ ತೋರಿಸ್ತಾ ಇದ್ದಾರೆ. ಅಲ್ಲಿ ಕುಂಭಮೇಳ ನಡೆಯುತ್ತೆ. 3 ಡೇಸಿಂದ ನಡೀತಿದೆ, 10, 11, 12. ಸೊ ಇವತ್ತು ಕೊನೆ ದಿನ. ಸೊ ಅನ್ನೋ ದೇಶನ ಇದು ಟೆಸ್ಟ್ ಇರೋದ್ರಿಂದ ಮೊನ್ನೆ ಹೋಗ್ಲಿಕ್ಕೆ ಆಗಲಿಲ್ಲ. ಇವತ್ತು ಫ್ರೀ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಈ ಮಾಘ ಮಾಸದಲ್ಲಿ ಕಾಶಿಗಳಲ್ಲಿ ಈಗ ಪ್ರಯಾಗಲೆಲ್ಲ ಹೋಗಿ ಮಾಡ್ತಾರಲ್ಲ ಅಷ್ಟೇ ಪುಣ್ಯ ಸಿಗುತ್ತೆ ಅಂಥೇಳಿ ಎಲ್ಲರೂ ಅಂತಾರೆ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗು ಮಾಡೋರು ಕೂಡ ಸ್ನಾನ ಮಾಡ್ಬೋದು. ಅದು ಬಿಟ್ಟರೆ 11:30 12:30 ಇವತ್ತು. ಅದು ಬಿಟ್ಟರೆ 1:30 2:30 ಏನೋ ಇದೆ. ಆ ಲಗ್ನ, ಮೇಷ ಲಗ್ನ ಮತ್ತು ವೃಷಭ ಲಗ್ನದಲ್ಲಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಸೊ ನಾವು ಲೇಟೇ ಆಯ್ತು ಇವತ್ತು ಇವ್ರು ಡ್ಯೂಟಿಗೆ ಹೋಗಿ ಬರೋದ್ರಲ್ಲಿ. ಸೊ ಮಧ್ಯಾಹ್ನ ಆಲ್ಮೋಸ್ಟ್ 1-2:30 ಒಳಗೆ ನಾವು ಸ್ನಾನ ಮಾಡೋಣ ಅಂತ ಹೇಳಿ ಹೊರಟಿದ್ದೀವಿ. ಈಗ ಬೆಂಗಳೂರು ಬಿಟ್ಟಿದ್ದೀವಿ. ಸೊ ಎಲ್ಲ ಹೋಗ್ತಾಯಿದ್ದು ತುಂಬ ರಶ್ ಇದೆಯಂತೆ. ಆಲ್ಮೋಸ್ಟ್ ಎಲ್ಲ ಹೋದವರೇ ರೆಡಿ ಇದ್ದಾರೆ. ಅದು ನಮ್ಮ ಹಸ್ಬೆಂಡ್ ಮನೆಯೇ ಆಗಿರೋದ್ರಿಂದ, ಅಲ್ಲಿ ರಿಲೇಷನ್ಗಳೆಲ್ಲ ಇರೋದ್ರಿಂದ ಎಲ್ಲ ಹೇಳ್ತಿದ್ದಾರೆ ತುಂಬ ರಶ್ ಇದೆ, ಹುಷಾರಾಗಿ ಬನ್ನಿ ಅಂತ ಹೇಳ್ತಿದ್ದಾರೆ. ಸೊ ಹೋಗ್ತಾ ಇದ್ದೀವಿ. ಎಷ್ಟು ಜನ ಇರ್ತಾರೆ ಅಲ್ಲಿ, ಹೇಗೆಲ್ಲ ಸ್ನಾನಗಳು ಎಲ್ಲ ಅಲ್ಲಿ ರೆಡಿ ಮಾಡಿದ್ದಾರೆ, ನಾವೆಲ್ಲ ಏನು ಮಾಡ್ತೀವಿ ಅಂತೆಲ್ಲ ತೋರಿಸ್ತಾ ಇದ್ದೀವಿ, ನೋಡ್ತಾ ಇರಿ. ಆಮೇಲೆ ಸಂಜೆ ಮೇಲೆ, ನಿನ್ನೆ ಸಂಜೆ ಇವತ್ತೆಲ್ಲ ಕಾಶಿಲಿ ಹೇಗೆ ಸಂಜೆ ಹೊತ್ತು ಅಲ್ಲಿ ಪೂಜೆ ಮಾಡ್ತಾರಲ್ಲ ನದಿ ಹತ್ರ ಕೂತು, ಆ ಥರ ಇಲ್ಲೂ ಕೂಡ ಅದೇ ರೀತಿಲಿ, ಅದೇ ಪದ್ಧತಿಯಲ್ಲಿ ಇಲ್ಲಿ ಕೂಡ ಪೂಜೆಗಳು ನಡೆಯುತ್ತೆ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರಿ, ತೋರಿಸ್ತಾ ಇರ್ತೀವಿ ನಾವೆಲ್ಲ ಹೋಗ್ತೀವಿ ಬರ್ತೀವಿ ಅಂತ ಹೇಳಿ. ಓಕೆ ಸರ್, ಹೇಳ್ಬಿಡಿ ನೀವು ಒಂದೆರಡು ಮಾತು ನಿಮ್ಮ ಊರಿಂದ ಬಗ್ಗೆ. ತುಂಬ ವಿಶ್ವಪ್ರಖ್ಯಾತ ಇದು. ಮತ್ತು ಈ ಏನಲ್ಲಿ ನಡೀತಲ್ಲ ನಾರ್ತ್ ಇಂಡಿಯಾದಲ್ಲಿ, ಈಗ ಪ್ರಯಾಗಲ್ಲಿ ನಡೀತಾ ಇದೆಯಲ್ಲ ಅಷ್ಟೇ ಪ್ರಖ್ಯಾತಿ ಇರುವಂಥದ್ದು ಇದು. ದಕ್ಷಿಣದಲ್ಲಿ ಈ ಭಾಗದಲ್ಲಿ ಇದೊಂದೇ ಜಾಗದಲ್ಲಿ ಕುಂಭಮೇಳ ಆಗುವಂಥದ್ದು. ಯಾಕೆಂದರೆ ತ್ರಿವೇಣಿ ಸಂಗಮ ಇದೊಂದೇ ಜಾಗದಲ್ಲಿ ಇರುವಂಥದ್ದು ಹೆಚ್ಚಿನ ಅಂಶ. ಇದು ಬಂದು ಯಾವ್ಯಾವ ನದಿಗೆ ಅಡ್ಲಾಗಿದೆ ಅಂತಂದರೆ, ಒಂದು ಕಪಿಲ, ಮತ್ತೊಂದು ಕಾವೇರಿ, ಮತ್ತು ಅಲ್ಲೇ ಒಂದು ಸ್ಫಟಿಕ ಅಂತ ಒಂದು ಸಣ್ಣ ನದಿ ಉದ್ಭವ ಆಗುತ್ತೆ ನರಸೀಪುರದಲ್ಲೇ. ಸೊ ಆ 3 ನದಿಯಿಂದ ತ್ರಿವೇಣಿ ಸಂಗಮ, ಟಿ ನರಸೀಪುರ ಅಂತ ಹೇಳಿ ಕರೀತಾರೆ. ಈ ಥರ ಇದು ನದಿಗಳ ಮುಖಾಂತರ ಇದಾಗುತ್ತೆ. ನಮ್ಮ ಊರಿಂದ ಮುಂದಕ್ಕೆ ಹೋಗೋಂಥ ನದಿ ಬಂದು ಅಲ್ಲಿ ಕ್ಲಬ್ ಆಗಿ ಅಲ್ಲಿಂದ ಮುಂದಕ್ಕೆ ಕಾವೇರಿ ಅನ್ನೋ ಹೆಸರಾಗಿ ಬದಲಾಗುತ್ತೆ. ಏನು ಕಪಿಲ ಇದೆ, ಏನು ಇದಿದೆ, ಎಲ್ಲವೂ ಸೇರಿ ಕಾವೇರಿ ಅನ್ನೋ ಒಂದು ಹೆಸರಿಂದ ಮುಂದಕ್ಕೆ ಹೋಗಿ ಅದು ಕೊನೆಯಲ್ಲಿ ಮೆಟ್ಟೂರು ತನಕ ಹೋಗಿ ತಲುಪುತ್ತೆ. ಇದು ಇದರ ಒಂದು ನದಿಯ ಅರಿವಿನ ಒಂದು ಇದು. ಅದು ನದಿಯ ಅರಿವಿನ ಒಂದು ಸುಳುವು ಕೊಟ್ಟೆ ನಾನು, ಎಲ್ಲೆಲ್ಲಿ ಹೋಗುತ್ತೆ ಹೇಗೆ ಅಂತ. ಮೊದಲನೇದಾಗಿ ಈ ಕಪಿಲ ಅಂತ ಏನು ಹೇಳಿದೆ, ಇದು ಕಬಿನಿ ಜಲಾಶಯದಿಂದ ಬರುವಂಥದ್ದು. ಕಾವೇರಿ ಬಂದು ತಲಕಾವೇರಿಯಿಂದ ಇದಾಗಿ KRS ಮತ್ತು ಈ ಕಡೆಯಿಂದ ಬರುವಂಥದ್ದು. ಮತ್ತು ಸ್ಫಟಿಕ ಅಲ್ಲೇ ಉದ್ಭವ ಆಗಿ ಅಲ್ಲಿಂದ ನನ್ನ ಟಿ ನರಸೀಪುರ ಏನಿದೆ 3 ಕೂಡ ಒಟ್ಟಿಗೆ ಸಂಗಮ ಆಗಿ ಅಲ್ಲಿಂದ ಕಾವೇರಿ ನದಿಯಾಗಿ ಮುಂದಕ್ಕೆ ಮೆಟ್ಟೂರು ತನಕ ಹೋಗಿ ಸೇರಿ ಅಲ್ಲಿಂದ ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತು ಸಮುದ್ರ ಸೇರಿಕೊಡುತ್ತೆ. ಇದು ನದಿ ಅರಿವಿಂದ ಆಯಿತು. ಮತ್ತು ಇಲ್ಲಿ ಮಹಾಕುಂಭಮೇಳದ ವಿಶೇಷತೆ ಏನಂದರೆ, ಉತ್ತರದಲ್ಲಿ ಯಾವ ಥರ ಗಂಗಾರತಿ ಅಂತ ಆಗುತ್ತಲ್ಲ ಅದೇ ರೀತಿ ಇಲ್ಲಿ ಕಾವೇರಿಗೆ ಆರತಿ ಮಾಡ್ತಾರೆ. ಸೇಮ್ ಆ್ಯಸ್ ಇಟ್ ಈಸ್ ಅಲ್ಲಿ ಸಂಪ್ರದಾಯ ಏನಿದೆ ಅದೇ ಥರದ್ದಾಗಿ ಆಗುವಂಥದ್ದು ಇಲ್ಲಿ. ಅದೇ ರೀತಿ ಇಲ್ಲಿ ನದಿ ಮಧ್ಯೆ ಕುಂಭಗಳು ಅಂದರೆ, ನಿಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳೋದಾದ್ರೆ, ನಿಮ್ಮ ಮನೆಗಳಲ್ಲಿ ಕಳಸ ಅಂತ ಕೂರಿಸ್ತೀವಿ ಹಬ್ಬ ಪೂಜೆ ಪುರಸ್ಕಾರ ಮಾಡಿದಾಗ. ಆ್ಯಸ್ ಯೂಶ್ವಲ್ ಅದೇ ಥರ ಒಂದು ನದಿ ಮಧ್ಯದಲ್ಲಿ ಕುಂಭ ಅಂತ ಕೂರಿಸಿ ಅದರಿಂದ ತೀರ್ಥ ಉದ್ಭವ ಆಯಿತು ಅಂತೇಳಿ ಇದು ಮಾಡಿ, ಆ ತೀರ್ಥ ಉದ್ಭವದ ಕುಂಭದ ನೀರನ್ನು ಏನು ಮಾಡ್ತಾರೆ, ನದಿಗೆ ಒಂದು ಮುಹೂರ್ತ ಇದೆ ಪರ್ಟಿಕ್ಯುಲರ್, ಅದೊಂದು ಶಾಸ್ತ್ರ ಅಥವಾ ಸಂಪ್ರದಾಯದಲ್ಲಿ ಬರುತ್ತೆ. ಆ ಮುಹೂರ್ತ, ಅದೇನು ಮುಹೂರ್ತ ಇದೆ ಅದೇ ಮುಹೂರ್ತದಲ್ಲಿ ನದಿಗೆ ಪ್ರೋಕ್ಷಣೆ ಮಾಡ್ತಾರೆ. ಅದನ್ನು ನದಿಗೆ ಹಾಕ್ತಾರೆ, ದೇವ್ರು ಸ್ನಾನ ಎಲ್ಲ ಮಾಡಿಸಿರ್ತಾರೆ ಅದರಲ್ಲಿ ಇದು ಮಾಡಿ. ಆ ನದಿಗೆ ಹಾಕ್ತಂಥ ಸಂದರ್ಭದಲ್ಲಿ ನದಿ ನೀರು ಕೂಡ ತೀರ್ಥ ಆಗಿ ಮಾರ್ಪಾಡುತ್ತೆ, ಅಥವಾ ತೀರ್ಥ ಬಿದ್ದಿದೆ ನದಿ ನೀರಿಗೆ ಅಂತೇಳಿ ಅಷ್ಟೇ ಸಮಾನತೆ ಅಂತೇಳಿ ಏನು ಮಾಡ್ತೀವಿ, ಆ ಪರ್ಟಿಕ್ಯುಲರ್ ಮುಹೂರ್ತದಲ್ಲಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತೇಳಿ ತುಂಬ ಜನ ಕಾದು ಆ ತೀರ್ಥೋದ್ಭವ ಆದ ನಂತರ ಸ್ನಾನಕ್ಕೆ ಹೋಗುವಂಥದ್ದು ತುಂಬ ಪ್ರತೀತಿ ಇದೆ. ಮತ್ತು ಏನಿದೆ ಆ್ಯಸ್ ಯೂಶ್ವಲ್ ಎಲ್ಲ ದೇವ್ರುಗಳು ಹತ್ರ ಏನು ಕೇಳ್ಕೊತೀವಿ
ಮತ್ತು ಇದು ವರ್ಷಕ್ಕೊಂದ್ಸಲ ಆಗುವಂಥದ್ದಲ್ಲ. ಮುಂಚೆ ನಾನು ಸಣ್ಣ ಪಾಪು ಇದ್ದಂಥ ಸಂದರ್ಭದಲ್ಲಿ 12 ವರ್ಷಕ್ಕೆ ಆಗ್ತಾಯಿತ್ತು, ಆಮೇಲೆ 6 ವರ್ಷ ಮುಹೂರ್ತಕ್ಕೆ ಅದರದ್ದು ಮುಹೂರ್ತ ಸಿಗ್ತಾಯಿತ್ತು. ಈಗ 3ರಿಂದ 4 ವರ್ಷಕ್ಕೆ ಒಂದು ಬಾರಿ ಆಗ್ತಾಯಿದೆ. ಈ ಥರ ಅಪರೂಪದ ಒಂದು ಹಬ್ಬ ಇದು. ದಕ್ಷಿಣ ಕಾಶಿ ಅಂತೇಳಿ ಈ ನರಸೀಪುರ, ನಂಜನಗೂಡು ಇದನ್ನೆಲ್ಲ ಸೇರಿ ಕರೀತಾರೆ. ಅದರಲ್ಲಿ ಇದು ಒಂದು ದಕ್ಷಿಣ ಕಾಶಿಗಿಂತನೂ ಒಂದು ಗುಲ್ಗಂಜಿ ತೂಕ ಜಾಸ್ತಿ ಅಂತೀವಿ. ಯಾಕಂದರೆ ಗುಲ್ಗಂಜಿ ಅಂತ ಅಂದ್ಬಿಟ್ಟು ಹೇಳಿ ಬರುತ್ತೆ. ಆ ಗುಲ್ಗಂಜಿ ತೂಕ ಜಾಸ್ತಿ ಇಲ್ಲಿ ಅನ್ನೋ ಥರ ಹೇಳುವಂಥ ಪ್ರತೀತಿ ಇದೆ. ಈ ಪರ್ಟಿಕ್ಯುಲರ್ ಆಗಿ ಏನು ಕುಂಭಮೇಳ ನಡೀತಿ, ಇದು ಅಗಸ್ತೇಶ್ವರ ಮತ್ತು ಈ ಕಡೆ ಇನ್ನೊಂದು ದಡದಲ್ಲಿ ನರಸಿಂಹಸ್ವಾಮಿ ಮತ್ತು ಮತ್ತೊಂದು ದಡದಲ್ಲಿ ಆಂಜನೇಯ ಸ್ವಾಮಿ, ಈ 3 ದೇವತೆಗಳ ಸಮಾಗಮದಲ್ಲೇ ಆಗುವಂಥದ್ದು. ಮತ್ತು ಇದರ ಹೊಳೆ ಮಧ್ಯದಲ್ಲೇ ಒಂದು ಕಂಬ ಇದೆ. ನೀವು ಏನು ಅಂದರೆ ಅದನ್ನು ಹೇಗೆ ನಿಮಗೆ ಆಡು ಭಾಷೆಯಲ್ಲಿ ಹೇಳೋದಾದರೆ, ದೇವಸ್ಥಾನದ ಮುಂದೆಗಳಲ್ಲಿ ಬಸವಣ್ಣನ ಕಂಬ, ಬಸವಣ್ಣ ಈ ಥರ ಇರುತ್ತಲ್ಲ, ಹಾಗೆ ನದಿ ಮಧ್ಯದಲ್ಲಿ ಒಂದು ಕಲ್ಲೊಂದು ನಡುವಳೆ ಬಸಪ್ಪ ಅಂತೇಳಿ ನಾವು ಆಡು ಭಾಷೆಯಲ್ಲಿ ಕರಿತೀವಿ. ನಡುವಳೆ ಅಲ್ಲಿ ಇರ್ತಕ್ಕಂತಹ ಒಂದು ಕಂಬದ ಮೇಲೆ ಬಸಪ್ಪನ ಒಂದು ವಿಗ್ರಹ ಇದೆ. ಹಾಗಾಗಿ ನಾವು ರೂಢಿ ಪದದಲ್ಲಿ ನಡುವಳೆ ಬಸಪ್ಪ ಅಂತೇಳಿ ಕರಿತೀವಿ. ಈ ಕುಂಭಮೇಳದ ಮೇಜರ್ ಅಟ್ರಾಕ್ಷನು ಅಥವಾ ತುಂಬ ವಿಶೇಷತೆ ಅಂದರೆ ಅದೇನೆ. ಯಾರೆಲ್ಲ ಕುಂಭ ಸ್ನಾನ ಮಾಡ್ತಾರೆ ಅವರು ಆ ಬಸಪ್ಪನ ಹೋಗಿ ಆ ಬಸಪ್ಪನ ಪಾದ ಅಥವಾ ಆ ಮಂಟಪವನ್ನು ಸ್ಪರ್ಶಿಸಿ ಅದನ್ನು ನಮಸ್ಕಾರ ಮಾಡ್ಕೊಂಬಂದರೆ ತುಂಬ ಒಳ್ಳೆಯದು ಅನ್ನೋ ಒಂದು ಭಾವನೆ ತುಂಬ ಕಾಲದಿಂದನೂ ಬಂದಿರೋಂಥದ್ದು. ನಾವು ಕೂಡ ಈಗ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ಒಂಥರ ಇವೆಲ್ಲ ಆಗೋದ್ರಿಂದ ಏನಂದರೆ ಊರುಗಳಿಗಾಗಲಿ ಅಥವಾ ರಾಷ್ಟ್ರಗಳಿಗಾಗಲಿ ಒಂದು ಒಳ್ಳೆಯ ಎಲ್ರಿಗೂ ಒಂದು ಒಳ್ಳೆಯ ಆಶೀರ್ವಾದ ಆಗಲಿ, ಎಲ್ಲರೂ ಯಾವುದೇ ರೀತಿ ಜಲಕ್ಷಾಮ ಈ ಥರದ್ದು ಯಾವುದೂ ಆಗದೇ ಇರಲಿ, ಯಾವುದೇ ಜನಗಳಿಗೆ ತೊಂದರೆ ಆಗದೇ ಇರಲಿ ಅನ್ನುವಂಥದ್ದಕ್ಕೋಸ್ಕರ ಈ ಥರದ್ದೊಂದು ಸಂಪ್ರದಾಯಗಳನ್ನ ಹಿರಿಯರು ಆಚರಣೆ ಮಾಡ್ಕೊಂಡು ಬಂದಿದ್ದರು. ಅದು ಈಗಲೂ ಕೂಡ ಒಂದು ಸಂಭ್ರಮದಿಂದ ನಡ್ಕೊಂಡು ಹೋಗ್ತಾ ಇದೆ. ಆ ಸಂಭ್ರಮದಲ್ಲಿ ನಾವು ಒಬ್ಬರಾಗ ನಾವೊಂದು ದಿನದ ಮಟ್ಟಿಗೆ ಅಂತೇಳಿ ಹೋಗ್ತಾ ಇದ್ದೀವಿ. ನೀವು ಕೂಡ ಬನ್ನಿ, ದಯವಿಟ್ಟು ಯಾರೆಲ್ಲ ಬರ್ತೀರೋ. ಮೈಸೂರಿನಿಂದ ಟಿ ನರಸೀಪುರ ಅಂತೇಳಿ 30 ಕಿಲೋಮೀಟ್ರು. ನಿಮಗೆ 24/7 ವೆಹಿಕಲ್ ಸಿಗುತ್ತೆ ಇಲ್ಲಿಗೆ. ಓನ್ ವೆಹಿಕಲಲ್ಲಿ ಬಂದರೂ ಕೂಡ ಆರಾಮೇ ಒಳ್ಳೆ ರಸ್ತೆ ಇದೆ, ಬರ್ಬೋದು. ಬೆಂಗಳೂರು ಮಾರ್ಗವಾಗಿ ಬರೋರು ಮೈಸೂರು ಟಚ್ ಆಗೋ ಅಗತ್ಯ ಇಲ್ಲ. ಮದ್ದೂರಿಂದ ಮಳವಳ್ಳಿ, ಬನ್ನೂರು ಮತ್ತು ಟಿ ನರಸೀಪುರ ಈ ರೂಟ್ ಬಂದರೆ ಸ್ವಲ್ಪ ನಿಮಗೆ ಹತ್ತಿರ ಆಗುತ್ತೆ ಮತ್ತು ಟೈಮು ಸೇವ್ ಆಗುತ್ತೆ. ಬರೋಂಥವ್ರು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಸ್ವಲ್ಪ ಪ್ರಯಾಗ ತನಕ ಹೋಗಲಿಕ್ಕೆ ನಮಗೆ ಸಮಯಾವಕಾಶ ಆಗಿಲ್ಲ, ಫೈನಾನ್ಷಿಯಲಿ ಅಷ್ಟೊಂದು ಸ್ಟೇಬಲ್ ಇಲ್ಲ ಅನ್ನುವಂಥವ್ರು ಇದ್ದೀರೋ, ಒಂದು ಸಣ್ಣ ಒಂದು ಯಾತ್ರೆ ಅಂತ ಆಗುತ್ತೆ. ಒಂದು ದಿನದಲ್ಲಿ ಹೋಗಿ ಬರುವಂಥದ್ದು. ನೀವು ಅಲ್ಲಿ ಎಷ್ಟು ಪುಣ್ಯನೇ ಇಲ್ಲೂ ಕೂಡ ಪಡ್ಕೊಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಅಲ್ಲಿಗೆ ಹೋಗ್ಲಿಕ್ಕಾಗಿಲ್ವೋ ಅಥವಾ ಹೋಗಿರೋರು ಕೂಡ ಇಲ್ಲಿಗೂ ಕೂಡ ಬನ್ನಿ, ಇಲ್ಲೂ ಕೂಡ ತೀರ್ಥ ಸ್ನಾನ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಅದರ ಇತಿಹಾಸವನ್ನು ಹೇಳಿದ್ರು, ಅವ್ರ ಊರಿನವರೇ ಆಗಿರೋದ್ರಿಂದ. ಸೊ ನಾವು ಸೈಲೆಂಟಾಗಿ ಕೇಳಿಸ್ಕೊತೀವಿ. ನಮಗಿಂತ ಚೆನ್ನಾಗಿ ಅವರಲ್ಲಿ ಹುಟ್ಟಿ ಬೆಳೆದವ್ರಿಗೆ ಗೊತ್ತಿರುತ್ತೆ ಅಲ್ಲಿನ ಏನೇನು ಇತಿಹಾಸ ಅಂತ ಹೇಳಿ. ಸೊ ನಾವು ತಿಳ್ಕೊಂಡಂಗಾಯ್ತು. ಸೊ ಯಾರೆಲ್ಲ ಅವ್ರು ಹೇಳ್ದಂಗೆ ಪ್ರಯಾಗ್ರಾಜ್ಗೆ ಹೋಗಿ ಬರ್ಲಿಕ್ಕೆ ಆಗೋದಿಲ್ವೋ ಅವರೆಲ್ಲರೂ ಕೂಡ ಇಲ್ಲಿ ಬಂದು ಸ್ನಾನ ಮಾಡಿ ಹೋಗಿ, ಎಲ್ಲಿದ್ರೂ ದೇವ್ರ ಭಕ್ತಿ ಮನಸ್ಸಿಂದ ಬಂದಾಗ ಎಲ್ಲಿದ್ರೂ ಕೂಡ ದೇವ್ರ ಅಸ್ತು ಅಂತಾನೆ, ಅಲ್ಲೇ ಹೋಗಿ ಮಾಡಬೇಕು ಅನ್ನೋದೇನಿಲ್ಲ. ಸೊ ಹತ್ರದಲ್ಲಿರೋದ್ರಿಂದ ಹೋಗಿ ಬರೋಣ, ನಮಗೂ ಒಂದು ಸಮಾಧಾನ ಆಗುತ್ತೆ, ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ ಅಂತ ಹೇಳ್ತೀನಿ. ಹೋಗ್ತಾ ಇದ್ದೀವಿ, ನೋಡೋಣ ಬನ್ನಿ. ತುಂಬ ಹೇಗಿದೆ ಏನು ಅಂತೆಲ್ಲ ತೋರಿಸ್ತಾ ಇರ್ತೀನಿ, ನೋಡ್ತಾ ಇರಿ. ಓಕೆ.
ನೋಡಿ ಎಲ್ಲ ಸ್ಥಾನ ಆಯಿತು ಟೋಟಲಿ ಬಂದ್ವಿ. ನಮ್ಮದೇ ಲಾಸ್ಟ್ ಸ್ಥಾನ ಆಗಿದ್ದು, ಯಾರೂ ಬಿಡ್ತಾ ಇಲ್ಲ ನಮಗೆ. ಎಲ್ಲೆಲ್ಲೋ ಶಾರ್ಟ್ಕಟ್ ಎಲ್ಲ ಹೋಗಿ ಸ್ನಾನ ಮಾಡ್ಕೊ ಬಂದಿದ್ದು. ಏಳುವರೆ ಆಗ್ಬಿಟ್ಟಿತ್ತು. ಸೊ ನೋಡಿ, ನಾವು ಕಾರ್ ನಿಲ್ಸಿರೋದು ಇಲ್ಲಿ ಬ್ರಿಡ್ಜ್ ಮೇಲೆ. ಅಲ್ಲಿ ದೇವಸ್ಥಾನ ಇರೋದು, ನಾವು ಸ್ನಾನಕ್ಕೆ ಹೋಗಿರೋದು ಅಷ್ಟು ದೂರ, 1-2 ಕಿಲೋಮೀಟರ್ ದೂರ. ಅಷ್ಟು ಜನ ಇದೆ, ಅಷ್ಟು ರಶ್ ಇದ್ದಾರೆ. 7 ಗಂಟೆ ಮೇಲೆ ಯಾರಿಗೂ ಸ್ನಾನಕ್ಕೆ ಬಿಡ್ತಾಯಿಲ್ಲ. ಬಟ್ ಇದೇ ಊರವರಾಗಿರೋದ್ರಿಂದ ನಮಗೆ ಬೇರೆ ಚಿಕ್ಕ ಚಿಕ್ಕ ದಾರಿಗಳು ಗೊತ್ತಿರೋದ್ರಿಂದ ಹೋಗಿ ಸ್ನಾನ ಮಾಡಿ ಬಂದ್ವಿ. ಫೈನಲಿ ಸ್ನಾನ ಮುಗೀತು. ದೇವಸ್ಥಾನಗಳೆಲ್ಲ ತುಂಬ ರಶ್ ಇದೆ. ಈಚೆಯಿಂದ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ದೆ ಒಂದು, ಬಟ್ ಲೇಟ್ ಆಯಿತು. ಸೊ ಲೇಟಾದರೂ ಫೈನಲಿ ನಾವು ಸ್ನಾನ ಮಾಡಲೇಬೇಕು ಅಂತ ಬಂದು ಮಾಡಾಯಿತು. ತೀರ್ಥ ಕೂಡ ಎತ್ಕೊಂಡಿದ್ದೀವಿ, ತುಂಬ ಜನ ಕೇಳೋದು ಅಂತೇಳಿ. ಸೊ ಇನ್ನು ಬೆಂಗಳೂರು ಕಡೆ ಹೊರಡ್ಬೇಕು ನಾವು. ಹೇಗಿದೆ ನೋಡಿ. ಯಶೋದಿ ಬಾಯ್. ಬಾಯ್.